2 ಎಪಿಸೋಡು ರಮಾಕಾಂತ್. ಅದು ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹೋಗಿ ನಾನು ಫೈರ್ ಮಾಡಿ ಬಂದೆ. ನಾನು ಅವ್ರ ಕಲ್ಲು ತೂರಾಟ ಎಲ್ಲ ನನ್ನ ಶಕ್ತಿ ತೋರಿಸಿದೆ ಅನ್ನುವಂಥದ್ದು ಅವನ ವಿಚಾರ. ಪೊಲೀಸರು ಏನ್ ಮಾಡಿದ್ದಾರೆ, ASP ರವಿಕುಮಾರ್ ಅಂತ ಹೇಳ್ಬಿಟ್ಟು ಒಂದೇ ಕ್ಷಣದಲ್ಲಿ ಅವನು DSP ನಂದಾರೆಡ್ಡಿ ಅಂತ ಇನ್ನೊಬ್ಬ ಇಬ್ರು ಸೇರ್ಬಿಟ್ಟು ಅವನ ಸತೀಶ್ ರೆಡ್ಡಿನ ಅಲ್ಲಿಂದ ಎಸ್ಕೇಪ್ ಮಾಡಿಬಿಟ್ಟು ಹಾಸ್ಪಿಟಲ್ ಕಳಿಸ್ತಾರೆ. ಕಳಿಸಿ ಅಲ್ಲಿಂದ ಇಮ್ಮಿಡಿಯೇಟ್ ಆಗಿ ಅವನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ಇಲ್ಲಿ ಹೊರಗಡೆ ಕತೆ ಏನಂತ ಸೃಷ್ಟಿ ಮಾಡಿದ್ದಾರೆ, ಅವನಿಗೆ ಬಹಳ ಗಂಭೀರವಾದ ಗಾಯಗಳಾಗಿರೋ ಕಾರಣ ಅವನ ಬೆಂಗಳೂರಿಗೆ ಶಿಫ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ಇವಾಗ ನೀವೇ ನಿಮ್ ಕಣ್ಮುಂದೆನೆ ವಿಡಿಯೋಗಳು ನೋಡಿದ್ದೀರಿ. ಆಸ್ಪತ್ರೆಯಿಂದ ಯಾರು ನೋಡಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಆ ಹುಚ್ಚರು ಏನಂದ್ರೆ ಅವರೇ ವಿಡಿಯೋಗಳನ್ನ ತಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾಗೆ ಹಾಕೊಂಡ್ಬಿಟ್ಟಿದ್ದಾರೆ. ಅವನು ಆರಾಮಾಗಿ ನಡ್ಕೊಂಡು ಬಂದು ಆಂಬುಲೆನ್ಸ್ ಹತ್ತಿದ್ದು, ಅವನು ವಿಕ್ಟರಿ ಸಿಂಬಲ್ ತೋರಿಸಿದ್ದು, ಆಂಬುಲೆನ್ಸ್ ಇಲ್ಲಿಂದ ಒಂದು 5 ಕಿಲೋಮೀಟರ್ ಆದ್ಮೇಲೆ ಅವನ ಕಾರಲ್ಲಿ ಮನೆಗೆ ಹೋಗ್ಬಿಟ್ಟಿರ್ತಾನೆ ಅಥವಾ ಹಾಸ್ಪಿಟ್ಲ್ ಹೋಗಿದ್ದಾನೋ ಗೊತ್ತಿಲ್ಲ. ಇದುವರೆಗೂ ಅವನು ಸತೀಶ್ ರೆಡ್ಡಿನ ಆರೋಗ್ಯದ ವಿಚಾರ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲಿ ಕೂಡ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 8 ದಿನ ಆದ್ರೂ ಕೂಡ ಅವನು ಬಂಧನ ಮಾಡಲಿಲ್ಲ. ನನ್ನ ಮೇಲೆ ಫೈರಿಂಗ್ ಆಗಿರೋ ವಿಚಾರ ಇದು. ಭರತ್ ರೆಡ್ಡಿ ಎಪಿಸೋಡ್ 9 ಗಂಟೆಗೆ ಆಗಿರೋದು. ಈ 7:30 9 ಗಂಟೆ ನಡುವೆ ಪೊಲೀಸರು ಏನ್ ಮಾಡ್ತಾ ಇದ್ರು, ನಮ್ಮ ಮನೆ ಹತ್ರ ಫೈರಿಂಗ್ ಆಗಿ ಪೊಲೀಸರು ನಮ್ಮನ್ನೆಲ್ಲರನ್ನೂ ಕೂಡ ಮನೆ ಒಳಗಡೆ ಕಳಿಸ್ಬಿಟ್ಟು ಪೊಲೀಸರಲ್ಲಿ ಅಡ್ಡ ನಿಂತ್ಕೊಂಡ್ರು ಕೂಡ ಅದೇ ಪೊಲೀಸರು ಎಸ್ಕಾಟ್ ಮೂಲಕನೇ DSP ASP ಅವನು ಭರತ್ ರೆಡ್ಡಿನ ನಮ್ಮ ಮನೆ ಮುಂದೆ ಕರ್ಕೊಂಡು ಬಂದು ಅದೇ ಪ್ರೈವೇಟ್ ಗನ್ಮೆನ್ಗಳಿಂದ ಮನೆ ಮೇಲೆ ಫೈರಿಂಗ್ ಮಾಡಿಸಿ ಪೆಟ್ರೋಲ್ ಬಾಂಬ್ಗಳನ್ನ ಹಾಕಿ ಬಾಟಿಲ್ಗಳನ್ನ ಹಾಕಿ ಮತ್ತೆ ಒಬ್ಬ ಅಮಾಯಕ ರಾಜಶೇಖರ್ ಲಾಠಿ ಚಾರ್ಜ್ಗೆ ಅವನು ಹೆದರಿ ಓಡ್ತಾ ಇದ್ರೆ ಅವನು ಬೆನ್ನಿಂದೇನೆ ಇದು ಮಿಸ್ ಫೈರ್ ಅಂತ ಹೇಳಿದ್ರಲ್ಲ, ಮಿಸ್ ಫೈರ್ ಆಗೋದು ಬೇರೆ. ಇಲ್ಲಿ ಸ್ಟ್ರೈಟ್ ಅವೇ ಅವನು ಫೈರ್ ಮಾಡಿದ, ಅವನು ನೇರವಾಗಿ ಫೈರ್ ಮಾಡಿದ. ಅಂದ್ರೆ ಅವನು ಭರತ್ ರೆಡ್ಡಿ ಯಾರೋ ಒಬ್ಬರನ್ನ ನಮ್ಮ ಕಾರ್ಯಕರ್ತರನ್ನ ನಾವೇ ಕೊಲೆ ಮಾಡಿಬಿಟ್ಟು ಇವರಿಗೆ ಅಂಟಿಸೋದಕ್ಕೆ ಆಗುತ್ತೆ ಅನ್ನೋಂಥ ಒಂದು ಇದರಲ್ಲಿ ಆ ಕುಡಿದ ಅಮಲಲ್ಲಿ ಆ ಪ್ರೈವೇಟ್ ಗನ್ಮೆನ್ಗಳಿಗೆ ಅವನು ಡೈರೆಕ್ಷನ್ ಕೊಟ್ಟು ಕಾನೂನು ಪರಿಜ್ಞಾನ ಕೂಡ ಇಲ್ದಾಗೇನೆ ಅವನೇನು ಆ ಮತ್ತಲ್ಲಿ ನೋಡಿದ್ರೆ ತಾವು ಮೀಡಿಯಾದಲ್ಲಿ ಅವನು ಬಂದು ನಮ್ಮ ಮನೆ ಮುಂದೆ ಮೀಡಿಯಾ ಹತ್ರ ಮಾತಾಡೋ ಟೈಮ್ನಲ್ಲಿ ಅವನ ಮನೆ ಸುಟ್ಟೇ ಹೋಗ್ತೀನಿ ಇವತ್ತು, ನಾನು ಅವನ ಬಿಡಲ್ಲ ಇವತ್ತು, ನಾನು ಬಳ್ಳಾರಿನೇ ಭಸ್ಮ ಮಾಡಿಬಿಡ್ತೀನಿ, ನಾನು ಇವತ್ತು ಅವನ್ನ ಸಾಯಿಸ್ಬೇಕು ಅಂದ್ರೆ ನನಗೆ 1000 ಮಾರ್ಗಗಳಿದೆ. ಅವನು ಹೆಂಗ್ ಬೇಕಾದ್ರೆ ನಂಗೆ ಮಾತಾಡಿದ. ಮತ್ತೆ ಮಾರನೇ ದಿನ ಮೀಡಿಯಾದಲ್ಲಿ ನಾನು ಹಂಗೆಲ್ಲ ಮಾತಾಡಿಲ್ಲ, ನೀವು ತಿರುಚಿ ಹೇಳ್ಬಿಟ್ಟಿದ್ದೀರಿ ಅಂತೇಳಿ ಮತ್ತೆ ಮೀಡಿಯಾ ಮೇಲೇನೆ ಮುಗಿಬಿದ್ದ ಅವನು. ಹಾಗಾಗಿ ಇವತ್ತು ಅವನು ಭರತ್ ರೆಡ್ಡಿ ಆ ಕೇಸಲ್ಲಿ ಅರೆಸ್ಟ್ ಆಗ್ಬೇಕು. ರಾಜಶೇಖರ್ ಕೊಲೆ ವಿಚಾರದಲ್ಲಿ ಅರೆಸ್ಟ್ ಆಗ್ಬೇಕು. ಯಾಕಂದ್ರೆ ಸತೀಶ್ ರೆಡ್ಡಿ 7ವರೆಗೆ ಮುಗ್ದಾಯಿತು. ಅದೇ ಪ್ರೈವೇಟ್ ಗನ್ಮೆನ್ಗಳೇ ಇದೇ ಭರತ್ ರೆಡ್ಡಿ ಜೊತೆ ಬರ್ತಾರೆ. ಅದೇ ಪ್ರೈವೇಟ್ ಗನ್ಮೆನ್ಗಳು ರಾಜಶೇಖರ್ ಸುತ್ತೂರ ಓಡಾಡ್ತಾ ಇರ್ತಾರೆ. ಅವ್ನು ತಪ್ಪಿಸ್ಕೋಬಾರ್ದು, ಯಾಕಂದ್ರೆ ಯಾರೊಬ್ಬರನ್ನ ಸಾಯಿಸ್ಬೇಕು, ಅದು ಪ್ರಮುಖ ಕಾರ್ಯಕರ್ತನ ಸಾಯಿಸ್ಬೇಕು ಅನ್ನೋ ಕಾರಣಕ್ಕೆ ರಾಜಶೇಖರ್ನ ಆ ಶೇಖರ್ ಅನ್ನೋನು 7ವರೆಗೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಯಾರು ಈ ಸತೀಶ್ ರೆಡ್ಡಿ ಜೊತೆಯಲ್ಲೇ ಸಿಕ್ಕಿದ್ದಾರು ಈ ರಾಜಶೇಖರ್ ರೆಡ್ಡಿ, ಅವನ್ನ ಫೈರ್ ಮಾಡಿಬಿಡ್ತಾರೆ. ಅಂದ್ರೆ ಎಲ್ಲ ಪ್ರೀ ಪ್ಲಾನ್ಡ್ ರಮಾಕಾಂತ್, ಇದು ಪ್ರೀ ಪ್ಲಾನ್ಡ್ ಒಂದು ಇದು